ಬಿಜೆಪಿ ಜೆಡಿಎಸ್ ಶಾಸಕರಿಗೆ ಪಾಠ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾಂಗ್ರೆಸ್ ಪಕ್ಷದ ಶಾಸಕರಿಗೂ ಪಾಠ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಎಂಎಲ್ಎ ಎಂಎಲ್ಸಿ ಎಲ್ಲರಿಗೂ ಪಾಠ ಮಾಡಲಿದ್ದಾರೆ. ಬಿಜೆಪಿ ಜೆಡಿಎಸ್ ಶಾಸಕರಿಗೆ ಪಾಠ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. 224 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಆ ಪೈಕಿ 138 ಕಾಂಗ್ರೆಸ್, 66 ಬಿಜೆಪಿ, 17 ಜೆಡಿಎಸ್. ಹೀಗೆ ಎಲ್ಲ ಶಾಸಕರಿಗೂ ಕೂಡ ಪಾಠವನ್ನ ಮಾಡ್ತಾರಂತೆ ಸಿದ್ದರಾಮಯ್ಯ. ಆಗಸ್ಟ್ 11ರಿಂದ ಸಿಎಂ ಸಿದ್ದರಾಮಯ್ಯ ಪಾಠಶಾಲೆ ಆರಂಭ ಮಾಡ್ತಾರೆ. ವಿಧಾನಮಂಡಲದ ಮುಂಗಾರು ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾಠ. ಆರ್ಥಿಕತೆ, ಹಣಕಾಸು ನಿರ್ವಹಣೆ ಅಂದ್ರೇನು, ಆಡಳಿತ ಸಂಬಂಧ ಸಿಎಂ ಸಿದ್ದರಾಮಯ್ಯ ಪಾಠ. 16 ಬಜೆಟ್ಗಳನ್ನು ಮಂಡಿಸಿರುವ ಸಿಎಂ ಸಿದ್ದರಾಮಯ್ಯ ಪಾಠದಿಂದ 3 ಪಕ್ಷಗಳ ಶಾಸಕರು ಎಂಎಲ್ಸಿಗಳ ಜ್ಞಾನಾರ್ಜನೆ ಆಗಲಿದೆ. ಬಿಜೆಪಿ ಜೆಡಿಎಸ್ ಶಾಸಕರಿಗೆ ಪಾಠ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾಂಗ್ರೆಸ್ ಪಕ್ಷದ ಶಾಸಕರಿಗೂ ಪಾಠ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಯಾಕೆ ಮಾಡಬಾರ್ದು? ದೇವೇಗೌಡರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ದೇವೇಗೌಡರ ಸಚಿವ ಸಂಪುಟದಲ್ಲೂ ಕೂಡ ಹಣಕಾಸು ಮಂತ್ರಿಯಾಗಿದ್ದವು ಸಿಎಂ ಸಿದ್ದರಾಮಯ್ಯ. ಆ ಕಾಲಘಟ್ಟದಲ್ಲಿ ಹಣಕಾಸು ವ್ಯವಹಾರಗಳ ಬಗ್ಗೆ ಆಳವಾಗಿ ತಿಳಿದುಕೊಂಡ ಸಿದ್ದರಾಮಯ್ಯ ಅನ್ನೋದರಲ್ಲಿ ಯಾವ ತಪ್ಪು ಇಲ್ಲ. 16 ಬಜೆಟ್ ಮಂಡಿಸಿರುವ ಅನುಭವ, ಹತ್ತಿರದಿಂದ ಕಂಡಂತಹ ಅನುಭವ, ಆಳವಾದಂತಹ ಅಧ್ಯಯನ, ಇವುಗಳಿಂದ ವಿಧಾನ ಪರಿಷತ್ನ ಸದಸ್ಯರು, ವಿಧಾನಸಭೆಯ ಸದಸ್ಯರು ಅವರಿಗೊಂದು ಪಾಠ ಆಗಲಿ, ಅಥವಾ ಪಾಠ ಮಾಡೋದು ಒಂತರಹದ ವಿದ್ಯಾರ್ಜನೆ. ಅವರ ಅನುಭವಕ್ಕೂ ಕೂಡ ಅದು ಅನುಕೂಲಕರವಾಗುತ್ತೆ. ಆರ್ಥಿಕತೆ, ಹಣಕಾಸು ನಿರ್ವಹಣೆ, ಆಡಳಿತ ಸಂಬಂಧ ಸಿಎಂ ಸಿದ್ದರಾಮಯ್ಯರಿಂದ ಪಾಠ. 16 ಬಜೆಟ್ಗಳನ್ನು ಮಂಡಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಪಾಠದಿಂದ 3 ಪಕ್ಷಗಳ ಶಾಸಕರು ಎಂಎಲ್ಸಿಗಳ ಜ್ಞಾನಾರ್ಜನೆ ಆಗಲಿದೆ. ಬಿಜೆಪಿ ಜೆಡಿಎಸ್ ಶಾಸಕರಿಗೆ ಪಾಠ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸೊ ಕೆಲವು ಶಾಸಕರಿಗೆ ಬಜೆಟ್ ಅಂದ್ರೇನೆ ಏನು ಅನ್ನೋದೇ ಗೊತ್ತಿಲ್ವಂತೆ. ಬಜೆಟ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ವಂತೆ. ಬಜೆಟ್ ಹೇಗೆ ತಯಾರು ಮಾಡ್ತಾರೆ, ಬಜೆಟ್ ಅಂದ್ರೆ ಏನು, ಬಜೆಟ್ ಆಗುವಾಗ ಎಲ್ಲ ಪೂರಕ ಬಜೆಟ್ ಅಂದ್ರೆ ಏನು ಅನ್ನೋದು ಕೂಡ ಕೆಲ ಶಾಸಕರಿಗೆ ಗೊತ್ತಿಲ್ಲ. ಕೊರತೆ ಬಜೆಟ್, ಸರ್ಪ್ಲಸ್ ಬಜೆಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಅಲ್ಲಿ ಜನಪ್ರತಿನಿಧಿ ಆಗಿ ಹೋಗಿರ್ತಾರೆ. ತೆರಿಗೆ ಸಂಗ್ರಹ ಹೇಗೆ ಒಳಗೊಂಡು ಬಜೆಟ್ನ ಇತರ ವಿಷಯಗಳು ಗೊತ್ತಿಲ್ವಂತೆ. ಹೀಗಾಗಿಯೇ ಕೆಲವು ಶಾಸಕರು ಸದನದಲ್ಲಿ ಬಜೆಟ್ ಬಗ್ಗೆ ಮಾತಾಡಲ್ವಂತೆ. ನೋಡಿ, ಈ ಹಿನ್ನೆಲೆಯಲ್ಲಿ ಬಜೆಟ್ ಮಾಸ್ಟರ್, ಬಜೆಟ್ ಕಿಂಗು, ಬಜೆಟ್ ಮಾಸ್ಟರು, ಬಜೆಟ್ಟಿನ ಮಾಸ್ಟರ್ ಕೀ ಅಂದ್ರೂ ತಪ್ಪಾಗಲ್ಲ. ಶಾಸಕರು, ಎಂಎಲ್ಸಿ, ಎಂಎಲ್ಎಗಳಿಗೆ ಇದಾಗಬೇಕು. ಈ ತರಹದ್ದೊಂದು ನಿರ್ಧಾರ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಯಾರೂ ತೆಗೆದುಕೊಂಡಿಲ್ಲ. ಎಂಎಲ್ಎ ಎಂಎಲ್ಸಿಗಳಿಗೆ ಬಜೆಟ್ನ ಆಳ ಅಗಲ ಗೊತ್ತಿಲ್ಲ ಅಂದರೆ ಸುಮ್ಮನಾಗ್ಬಿಡ್ತಾ ಇದ್ರು. ಆದರೆ ನಮ್ಮ ಸಿಎಂ ಸಿದ್ದರಾಮಯ್ಯನವರು, ಅರ್ಥಾತ್ ನಮ್ಮ ರಾಜ್ಯದ ಸಿಎಂ, ಅದಕ್ಕೊಂದು ಅವಕಾಶವನ್ನು ಕೊಡೋದಿಲ್ಲ. ಅವರನ್ನೂ ಕೂಡ ಜಾಗೃತಿ ಮೂಡಿಸುವಂತಹ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಈಗ ಹೊಸತೊಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಎಂಎಲ್ಸಿ ಎಂಎಲ್ಎಗಳಿಗೂ ಕೂಡ ಪಾಠವನ್ನು ಮಾಡ್ತಾರಂತೆ ಸಿಎಂ ಸಿದ್ದರಾಮಯ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.